ನೋಡಿ ಕ್ವಶನ್ನು, ಇಫ್ ವೈ ಡ್ಯಾಶ್ ಪ್ಲಸ್ ವೈ ಪ್ಲಸ್ 2x ಇಸ್ ಈಕ್ವಲ್ ಟು 0, ವೈ ಆಫ್ 0 ಇಸ್ ಈಕ್ವಲ್ ಟು -1, ದೆನ್ ಫೈಂಡ್ ವೈ ಆಫ್ 0.1 ಬೈ ಯೂಸಿಂಗ್ ಟೇಲರ್ ಸೀರೀಸ್ ಮೆಥಡ್. ಕನ್ಸಿಡರ್ ಅಪ್ ಟು ಥರ್ಡ್ ಆರ್ಡರ್ ಡೆರಿವೇಟಿವ್ ಟರ್ಮ್ಸ್. ಈಗ ನೋಡಿ ಯಾವ ಥರ ಮಾಡೋದು. ಫಸ್ಟ್ ಏನು ಮಾಡಬೇಕು, ಈ ಈಕ್ವೇಷನ್ನ ಬರ್ಕೊಳ್ಳಿ. ವೈ ಡ್ಯಾಶ್ ಪ್ಲಸ್ ವೈ ಪ್ಲಸ್ 2x ಇಸ್ ಈಕ್ವಲ್ ಟು 0. ಆಮೇಲೆ ಇದನ್ನ ಬರ್ಕೊಳ್ಳಿ, ಗಿವನ್ ಇನಿಷಿಯಲ್ ಕಂಡೀಷನ್ನು ವೈ ಆಫ್ 0 ಇಸ್ ಈಕ್ವಲ್ ಟು -1. ಇಲ್ಲಿ ನಮಗೆ ಏನು ಹೇಳಿದ್ದಾರೆ, ಯೂಸಿಂಗ್ ಟೇಲರ್ ಸೀರೀಸು ವೈ ಆಫ್ 0.1ನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಇದನ್ನ ಫೈಂಡ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಇದರಲ್ಲಿ ವೈ ಡ್ಯಾಶ್ನ ಫೈಂಡ್ ಮಾಡ್ಕೊಳ್ಳಿ. ವೈ ಡ್ಯಾಶ್ ಈಸ್ ಈಕ್ವಲ್ ಟು ನೋಡಿ, ಪ್ಲಸ್ ವೈ ಈ ಕಡೆ ಬಂದರೆ -y, ಪ್ಲಸ್ 2x ಈ ಕಡೆ ಬಂದರೆ -2x. ಫಸ್ಟ್ ವೈ ಡ್ಯಾಶ್ನ ಫೈಂಡ್ ಮಾಡ್ಕೊಳ್ಳಿ. ಇದನ್ನ x0 ಅಂದ್ಕೊಳ್ಳಿ, ಇದನ್ನ y0 ಅಂದ್ಕೊಳ್ಳಿ. ವಿ ಹ್ಯಾವ್ x0 ಏನು 0, y0 ಎಷ್ಟು -1. ಇದು ಬರ್ಕೊಳ್ಳಿ, ಅರ್ಥ ಆಗ್ತಿದೆಯಲ್ವಾ. ಆಮೇಲೆ ಏನು ಮಾಡಿ, ನೋ ಅಂತ ಇದು ಬರ್ಕೊಳ್ಳಿ. ವೈ ಡ್ಯಾಶ್ ಏನು, ವೈ ಡ್ಯಾಶ್ ಈಸ್ ಈಕ್ವಲ್ ಟು -y -2x. ಇಲ್ಲೇನು ಮಾಡಿ, ದೇರ್ ಫೋರ್ ಅಂತ ಬರೆದು ವೈ ಡ್ಯಾಶ್ ಆಫ್ x0 ಅಂತ ಬರ್ಕೊಳ್ಳಿ. ಮೈನಸ್ ಇಲ್ಲಿ y ಜಾಗದಲ್ಲಿ y0 ಹಾಕಿ. y0 ಎಷ್ಟು -1 ಮೈನಸ್ 2 ಇಂಟು x ಜಾಗದಲ್ಲಿ x0 ಹಾಕಿ. ಎಷ್ಟು 0. ಇದೇನಾಗುತ್ತೆ ನೋಡಿ. ಫಸ್ಟು ಕ್ಯಾಲ್ಸಿ ಏನು ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಶಿಫ್ಟ್. ಇದಾದಮೇಲೆ ಇದನ್ನ ಹೊಡೀರಿ. ಮೈನಸ್ ಬ್ರಾಕೆಟ್ ಓಪನ್ -1 -2 ಬ್ರಾಕೆಟ್ ಓಪನ್ 0. ಆನ್ಸರ್ 1 ಬರುತ್ತೆ. ಆಮೇಲೆ ಇದು ಬರ್ದಾದ್ಮೇಲೆ ಏನು ಮಾಡಿ, ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಬೇಕೀಗ. ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. d/dx ಆಫ್ ವೈ ಡ್ಯಾಶ್ ಅಂದರೆ y ಡಬಲ್ ಡ್ಯಾಶ್ ಅಂತ. ಮತ್ತು ವೈಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. d/dx ಆಫ್ ವೈ ಅಂದರೆ ವೈ ಡ್ಯಾಶ್ ಅಂತ. ಆಮೇಲೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಗೊತ್ತಿರಬೇಕು. d/dx ಆಫ್ ಎಕ್ಸ್ ಅಂದರೆ 1. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವೀಗ ಈಗ ನೋಡಿ, ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು, ವೈ ಡಬಲ್ ಡ್ಯಾಶು ಮೈನಸ್ ವೈಗೆ ಡಿಫ್ರೆನ್ಷಿಯೇಷನ್ ವೈ ಡ್ಯಾಶು -2 ಇಂಟು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 2 ಇಂಟು 1. ಈಗೇನಾಗುತ್ತೆ, ವೈ ಡಬಲ್ ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ ವೈ ಡ್ಯಾಶು -2 ಇಂಟು 1 2. ದೇರ್ ಫೋರ್ ಅಂತ ಬರೆದು ವೈ ಡಬಲ್ ಡ್ಯಾಶ್ ಆಫ್ x0ನ ಫೈಂಡ್ ಮಾಡ್ಕೋಬೇಕು. ನೋಡಿ, ಮೈನಸ್ ವೈ ಡ್ಯಾಶ್ಗೆ ವೈ ಡ್ಯಾಶ್ ಆಫ್ x0 ವ್ಯಾಲ್ಯೂ ಹಾಕಬೇಕು 1, -2 ಹಂಗೆ ಇರಲಿ. ಇದೇನಾಗುತ್ತೆ, -1 -2 -3 ಆಗುತ್ತೆ. ನೋಡಿ, -3 ಆಯಿತು. ಇಲ್ಲಿ ನೆಕ್ಸ್ಟು d/dx ಆಫ್ ವೈ ಡಬಲ್ ಡ್ಯಾಶ್ ಮಾಡಬೇಕು. d/dx ಆಫ್ ವೈ ಡಬಲ್ ಡ್ಯಾಶ್ ಅಂದರೆ ವೈ ಟ್ರಿಪಲ್ ಡ್ಯಾಶ್. ನೆಕ್ಸ್ಟು d/dx ಆಫ್ ವೈ ಡ್ಯಾಶ್ ಮಾಡಬೇಕು. d/dx ಆಫ್ ವೈ ಡ್ಯಾಶ್ ಅಂದರೆ ವೈ ಡಬಲ್ ಡ್ಯಾಶ್. ಮತ್ತು ಡಿಫ್ರೆನ್ಷಿಯೇಷನ್ ಆಫ್ 2 ಗೊತ್ತಿರಬೇಕು. d/dx ಆಫ್ 2 ಅಂದರೆ 0. ಇದೇನಾಗುತ್ತೆ, ಈಗ ವೈ ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು, ವೈ ಟ್ರಿಪಲ್ ಡ್ಯಾಶ್ ಮೈನಸ್ ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು, ವೈ ಡಬಲ್ ಡ್ಯಾಶ್ ಮೈನಸ್ 2ಗೆ ಡಿಫ್ರೆನ್ಷಿಯೇಷನ್ ಏನು, 0. ಅಂದರೆ ವೈ ಟ್ರಿಬಲ್ ಡ್ಯಾಶ್ ಬಂದು ಮೈನಸ್ ವೈ ಡಬಲ್ ಡ್ಯಾಶ್ ಆಗುತ್ತೆ. ದೇರ್ ಫೋರ್
ಇಲ್ಲೇನಾಗುತ್ತೆ, ದೇರ್ ಫೋರ್ ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಮೈನಸ್ ವೈ ಡಬಲ್ ಡ್ಯಾಶ್ ಅಂದರೆ -3, -3 ಅಂದರೆ +3 ಆಗುತ್ತೆ. ಏನು ಮಾಡಬೇಕು, ಇದು ಬರದ ತಕ್ಷಣ ಥರ್ಡ್ ಡಿಗ್ರಿಗೆ ನಿಲ್ಲಿಸ್ಬಿಡ್ಬೇಕು, ಯಾಕಂದರೆ ಅವರು ಥರ್ಡ್ ಆರ್ಡರ್ ಡೆರಿವೇಟಿವ್ ಟರ್ಮ್ಸ್ ಗಂಟ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ವೈ ತ್ರಿಬಲ್ ಡ್ಯಾಶ್ ಗಂಟ ಮಾಡಬೇಕಷ್ಟೆ. ಆಮೇಲೆ ಟೇಲರ್ ಸೀರೀಸ್ ಈಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಇಲ್ಲಿ ಫಾರ್ಮುಲಾ ಬಂದು y of x is equal to y of x naught plus x minus x naught into y dash of x naught plus x minus x naught whole square by 2 factorial y double dash of x naught plus x minus x naught whole power 3 by 3 factorial y triple dash of x naught. ಇದು ಫಾರ್ಮುಲಾ. ಈಗ ಇದಾದ ತಕ್ಷಣ ನೀವೇನು ಮಾಡಿ, y ಆಫ್ ಎಕ್ಸ್ ಈಸ್ ಈಕ್ವಲ್ ಟು y ಆಫ್ ಎಕ್ಸ್ ನಾಟ್ ಅಂದರೆ y ನಾಟ್ ಅಂತ. y ನಾಟ್ ಎಷ್ಟು, -1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ ಏನು, 0. ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಎಷ್ಟು ನೋಡಿ, ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 1 ಪ್ಲಸ್ ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2. ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಎಷ್ಟು, -3 ಪ್ಲಸ್ ಎಕ್ಸ್ ಮೈನಸ್ 0 ಹೋಲ್ ಪವರ್ 3 ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 6. ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಎಷ್ಟು, 3. ಈಗ ವೈ ಆಫ್ ಎಕ್ಸ್ ಈಸ್ ಈಕ್ವಲ್ ಟು -1 ಪ್ಲಸ್ ಎಕ್ಸ್ ಮೈನಸ್ 0 ಅಂದರೆ ಎಕ್ಸ್ ಇಂಟು 1 ಎಕ್ಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ 3/2. ಎಕ್ಸ್ ಮೈನಸ್ 0 ಅಂದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಇದು 3 1s ಇದು ಪ್ಲಸ್ ಡಾಟ್ ಹಾಕಿ, 3 1s 3 2s ಅಂದರೆ x³/2 ಪ್ಲಸ್ ಡಾಟ್. ಇಲ್ಲಿ ಇದು ವೈ ಆಫ್ ಎಕ್ಸ್. ನಾವೇನು ಮಾಡಬೇಕು, ವೈ ಆಫ್ ಎಕ್ಸ್ ಫೈಂಡ್ ಮಾಡಿದ ತಕ್ಷಣವೇ ಬರೆದ್ಮೇಲೆ ವೈ ಆಫ್ .1ನ ಫೈಂಡ್ ಮಾಡ್ಕೋಬೇಕು. ವೈ ಆಫ್ .1ನ ಮಾಡೋದು ಯಾವ ಥರ ಅಂದರೆ, ಎಕ್ಸ್ ಜಾಗದಲ್ಲಿ ಇಲ್ಲಿ .1 ಹಾಕಿ, -1 ಪ್ಲಸ್ .1 -3/2 ಇಂಟು .1 ಹೋಲ್ ಸ್ಕ್ವೇರ್ ಪ್ಲಸ್ .1 ಹೋಲ್ ಕ್ಯೂಬ್ ಬೈ 2. ಅರ್ಥ ಆಗ್ತಿದೆಯಲ್ವಾ? ಇದೇನಾಗುತ್ತೆ ಅಂದರೆ ವೈ ಆಫ್ .1 ಅಂದರೆ ಇಲ್ಲಿ ನೋಡಿ, ಕ್ಯಾಲ್ಸಿಲ್ ನೀವೇನು ಮಾಡಿ, ನೋಡಿ -1 ಪ್ಲಸ್ 0.1 -3/2 ಇಂಟು .1 ಹೋಲ್ ಸ್ಕ್ವೇರ್ ಪ್ಲಸ್ 0.1 ಹೋಲ್ ಪವರ್ 3/2. ಅರ್ಥ ಆಗ್ತಿದೆಯಲ್ವಾ? ಈ ಥರ ಟೈಪ್ ಮಾಡಿ ಏನು ಬರುತ್ತೆ ಆನ್ಸರು, -0.9145. ನೋಡಿ ಇದು ಆನ್ಸರು. ನೋಡಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನೀವು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಇದು ಫೈನಲ್ ಆನ್ಸರ್. 0. ಅಂದರೆ ಪ್ರೊಸೀಜರ್ ಮಾತ್ರ ನೀಟಾಗಿ ಫಾಲೋ ಮಾಡಿ. ಈಗ ನೋಡಿ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಕ್ವಶನ್ ಬಂದೇನಿದೆ, ಇಫ್ y ಡ್ಯಾಶ್ ಪ್ಲಸ್ y ಪ್ಲಸ್ 2x ಇಸ್ ಈಕ್ವಲ್ ಟು 0. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ, ವೈ ಆಫ್ .1 ಗಿವನ್ ಏನು ಕೊಟ್ಟಿದ್ದಾರೆ, ವೈ ಆಫ್ 0 ಇಸ್ ಈಕ್ವಲ್ ಟು -1 ಇನಿಷಿಯಲ್ ಕಂಡೀಷನ್ ಕೊಟ್ಟವ್ರೆ. ಫಸ್ಟ್ ಇದು ಮತ್ತು ಇದು ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಏನು ಮಾಡಿ, ಇದನ್ನ ಈ ಕಡೆ ಕಳಿಸಿ,
ವಿ ಹ್ಯಾವ್ ಇದನ್ನ ಎಕ್ಸ್ ನಾಟ್ ಅಂತ ಬರ್ಕೊಳ್ಳಿ, ಇದನ್ನ ವೈ ನಾಟ್ ಅಂತ ಬರ್ಕೊಳ್ಳಿ. ನಾವು ಇದನ್ನೇ ಸೇಮ್ ಬರ್ಕೊಳ್ಳಿ. ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಮೈನಸ್, ವೈ ನಾಟ್ ಅಂದರೆ -1, -2 ಇಂಟು ಎಕ್ಸ್ ನಾಟ್ ಅಂದರೆ 0. ಇದನ್ನ ಕ್ಯಾಲ್ಸಿಲ್ ಹೊಡೆದ್ರೆ 1 ಬರುತ್ತೆ. ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಗೊತ್ತಿರಬೇಕು, ವೈ ಡಬಲ್ ಡ್ಯಾಶ್. ಡಿ ಬೈ ಡಿ ಎಕ್ಸ್ ಆಫ್ ವೈ ಗೊತ್ತಿರಬೇಕು, ವೈ ಡ್ಯಾಶ್. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಗೊತ್ತಿರಬೇಕು, 1. ಇಲ್ಲೇನು ಮಾಡಿ, ಡಿಫ್ರೆನ್ಷಿಯೇಟ್ ಮಾಡಿ. ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶು, ಮೈನಸ್ ವೈಗೆ ವೈ ಡ್ಯಾಶು, -2 ಇಂಟು ಎಕ್ಸ್ಗೆ 1. ಡಿಫ್ರೆನ್ಷಿಯೇಷನ್ ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶ್, ವೈಗೆ ವೈ ಡ್ಯಾಶು 2 ಇಂಟು 1. ಏನಾಗುತ್ತೆ, ವೈ ಡಬಲ್ ಡ್ಯಾಶು ಮೈನಸ್ ವೈ ಡ್ಯಾಶ್ 2 ಇಂಟು 1 ಅಂದರೆ -2 ಆಗುತ್ತೆ. ಇಲ್ಲಿ ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಮೈನಸ್, ವೈ ಡ್ಯಾಶ್ ಅಂದ್ರೇನು 1, -2 -3 ಆಗುತ್ತೆ. ವೈ ತ್ರಿಬಲ್ ಡ್ಯಾಶ್ ಅಂದರೆ ಮೈನಸ್, ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ವೈ ಡಬಲ್ ಡ್ಯಾಶು, ವೈ ಡಬಲ್ ಡ್ಯಾಶ್ಗೆ ವೈ ತ್ರಿಬಲ್ ಡ್ಯಾಶು, 2ಗೆ 0. ಇಲ್ಲಿ ಮೈನಸ್ ವೈ ಡಬಲ್ ಡ್ಯಾಶ್ -0. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 2x ಇದೆ, ಅದಕ್ಕೆ ಎಕ್ಸ್ಗೆ 1. ಬರೀ 2 ಇದ್ದಿದ್ರೆ ಅದು 0 ಆಗ್ತಿತ್ತು. 2 ಹಂಗೆ ಇಟ್ಕೋಬೇಕು, ಏನಾದರೂ ವೇರಿಯೇಬಲ್ ಇದ್ದರೆ ಕಾನ್ಸ್ಟೆಂಟ್ನ ಹಂಗೆ ಇಟ್ಕೋಬೇಕು. ವೈ ತ್ರಿಬಲ್ ಡ್ಯಾಶ್ ಮೈನಸ್ ವೈ ಡಬಲ್ ಡ್ಯಾಶ್. ದೇರ್ ಫೋರ್ ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ -3 ಈಸ್ ಈಕ್ವಲ್ ಟು 3. ಟೇಲರ್ ಸೀರೀಸ್ ಈಸ್ ಗಿವನ್ ಬೈ ಫಾರ್ಮುಲಾ ವೈ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್. ಇದು ಫಾರ್ಮುಲಾ. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ವೈ ಆಫ್ ಎಕ್ಸ್ ಅಂದರೆ ಹಂಗೆ ಬರ್ಕೊಳ್ಳಿ. ವೈ ಆಫ್ ಎಕ್ಸ್ ನಾಟ್ ಅಂದರೆ ವೈ ನಾಟ್ ಅಂತ. ವೈ ನಾಟ್ ಈಸ್ -1, ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ 0, ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 1. ನೆಕ್ಸ್ಟ್ ಎಕ್ಸ್ -0 ಹೋಲ್ ಸ್ಕ್ವೇರು ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2, ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ -3. ಆಮೇಲೆ ಎಕ್ಸ್ -0 ಹೋಲ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 6, ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 3. ಪ್ಲಸ್ ಇದೇನು ಬರೆಯೋದೇನು ಬೇಕಾಗಿಲ್ಲ, ಇದು ಇಲ್ಲಿಗೆ ಸ್ಟಾಪ್ ಮಾಡಿ. ಇಲ್ಲೂ ಅಷ್ಟೇ ಇಲ್ಲಿಗೆ ಸ್ಟಾಪ್ ಮಾಡಿ. -3/2 ಎಕ್ಸ್ ಕ್ಯೂಬ್ ಬೈ 2. ಇಲ್ಲಿ ಇಲ್ಲಿ ಸೇಮು. ಇಲ್ಲಿ ನೋಡಿ 3/6 ಅಂದರೆ 1/2 ಬರುತ್ತೆ, ಅಂದರೆ ಎಕ್ಸ್ ಕ್ಯೂಬ್ ಬೈ 2 ಆಗುತ್ತೆ. ಇದು ವೈ ಆಫ್ 0.1 ಅಂದರೆ ಎಕ್ಸ್ ಜಾಗದಲ್ಲಿ 0.1 ಹಾಕೋದು. ಇದನ್ನ ಕ್ಯಾಲ್ಸಿಲೇಟ್ ಟೈಪ್ ಮಾಡಿದ್ರೆ ನೀಟಾಗಿ ನಿಮ್ಗೇನು ಬರುತ್ತೆ, ಈ ಆನ್ಸರ್ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಏನು ಬಂತು ಆನ್ಸರ್? -0.9145. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.